ಮೊದಲಿಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇವತ್ತಿನ ದಿನ ಬ್ರೈಟ್ ಆಗಿದೆ, ಚೆನ್ನಾಗಿದೆ. ಸೊ ನೋಡೋಣ. ನಮ್ಮಮ್ಮ ಸೂಪರ್ ಸ್ಟಾರ್ ಇಂದ ಹಾ. ಸ್ಪಾಟ್ಲೈಟ್ಸ್ ಹೇಗೆ ಅನ್ನಿಸ್ತಿದೆ? ಆಕ್ಚುಲಿ ನಮ್ಮಮ್ಮ ಸೂಪರ್ ಸ್ಟಾರ್ ಆದ್ಮೇಲೆ ಇಲ್ಲಿ ಫ್ಯಾಮಿಲಿ ಗ್ಯಾಂಗ್ಸ್ಟರ್ ಗಿಚ್ಚಿ ಗಿಲಿ ಗಿಲಿ ಆಗಿ ಈಗ ಕ್ವಾಟ್ಲೆ ಕಿಚನ್ ಮಾಡ್ತಿರೋದು. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಫಸ್ಟ್ ಎಪಿಸೋಡ್ ಅಲ್ಲ ಕ್ವಾಟ್ಲೆಗಳಂದ್ರೆ ಏನು, ನಾನೆಲ್ಲ ಹ್ಯಾಂಡಲ್ ಮಾಡ್ಬಿಡ್ತೀನಿ ಅಂತ ಹೇಳಿ ಆಮೇಲೆ ಈಗ ಒಂದು 2 ಎಪಿಸೋಡ್ ಆದ್ಮೇಲೆ ಗೊತ್ತಾಗ್ತಾ ಇದೆ ಅಷ್ಟು ಸುಲಭ ಇಲ್ಲ ಅಂತ. ಅವರು ಕ್ವಾಟ್ಲೆಗಳು ಹೇಳಿದಂತ ಅಂದ್ಕೊಡಲ್ಲ. ಸೊ ಮಜಾ ಅನಿಸ್ತಿದೆ, ಅಡುಗೆ ಮಾಡಕ್ ಸಿಗ್ತಾ ಇದೆ, ಕ್ವಾಟ್ಲೆಗಳು ತಲೆ ತಿಂತಿದ್ದಾರೆ, ಎಲ್ಲ ಮಜಾ ಮಾಡ್ತಾ ಇದ್ದೀವಿ ಫ್ಲೋರಲ್ಲಿ. ಸ್ಪಾಟ್ಲೆಗಳದ್ದು ಕಾಟನ ಹೇಗೆ ತಡ್ಕೋತಿದ್ದೀರಾ? ಕ್ವಾಟ್ಲೆಗಳ ಕಾಟ ಅದೊಂಥರ ನಮಗೆ ಗ್ರಹಚಾರ ಕೆಟ್ಟಿದೆ ಅನ್ಸುತ್ತೆ. ಸೊ ಬೇರೆ ಗತಿ ಇಲ್ಲ ತಡ್ಕೊಳ್ಳೋದೆ. ಅವ್ರು ಬರ್ತಾರೆ, ಕ್ವಾಟ್ಲೆ ಕೊಡ್ತಾರೆ. ನಾನು ಅನ್ಕೊಂತ ಇದ್ದೆ ನನ್ನ ಮಗಳು ಕ್ವಾಟ್ಲೆ ಕೊಡ್ತಾಳಲ್ಲ ಹಂಗೆ ಇರುತ್ತೆ ಅಂತ. ನಮ್ಮ ಮನೆಯಲ್ಲಾದ್ರೆ ನನ್ನ ಮಗಳಿಗೆ ಅಂದ್ರೆ ಅವಳು ಆಚೆ ಹೋಗ್ಬಿಡ್ತಾಳೆ. ಇಲ್ಲಿ ನಾವು ಕಾಲಿಗೆ ಬಿದ್ದಿದ್ದಿದೆ, ಹಾಡು ಹೇಳಿದ್ದಿದೆ, ಆಮೇಲೆ ಬೈದಿದ್ದಿದೆ, ಅವ್ರಿಗೆ ತಿರ್ಗಾ 2 ಬಾರಿಸಿದ್ದಿದೆ. ಏನು ಮಾಡಿದ್ರು ಕ್ವಾಟ್ಲೆ ಕೊಡೋದು ನಿಲ್ಲಿಸ್ತಿಲ್ಲ. ಸೊ ಕ್ವಾಟ್ಲೆ ಕಿಚನ್ ಆದ್ರಿಂದ ಅವ್ರು ಕ್ವಾಟ್ಲೆ ಕೊಡಲೇಬೇಕು, ನಾವು ತಡ್ಕೊಳ್ಳೇಬೇಕು. ಯಾವ ಕ್ವಾಟ್ಲೆ ನಿಮ್ಮ ಹತ್ರ ಬರಲೇಬಾರ್ದು ಅಂತ ಇದೆ? ಕ್ವಾಟ್ಲೆಗಳು ಯಾರು ಬರಲೇಬಾರ್ದು, ವಿಲ್ ಬಿ ಗ್ರೇಟ್. ಬಟ್ ಇದ್ದಿದ್ರಲ್ಲಿ ಸ್ವಲ್ಪ ತಲೆನೋವು ನನಗೆ. ತುಕಾಲಿ ಅವ್ರು ತುಂಬ ಹೆದರಿಕೆ ಆಗ್ತಾ ಇದೆ. ತುಕಾಲಿ ಆ್ಯಂಡ್ ಕರಿಬಸಪ್ಪ, ಅಯ್ಯೋ ಕರಿಬಸಪ್ಪ ಅವರಂತೂ ಅವರಿಬ್ರು ಸ್ವಲ್ಪ ಡೇಂಜರಸ್. ಯಾವ ಅಡಿಗೆ ನಿಮಗೆ ತುಂಬಾ ಇಷ್ಟ ಮಾಡ್ಲಿಕ್ಕೆ? ನಾನು ಇಷ್ಟರವರೆಗೆ ಆದ 2 ಎಪಿಸೋಡಲ್ಲಿ ಮಾಡಿದ ನಮ್ಮ ಊರಿದ್ದು ಕ್ವಿಸಿನೆ, ಉಡುಪಿದ್ದೆ. ಏನಾದ್ರು ಫಸ್ಟ್ ಎಪಿಸೋಡ್ ನಾನು ನಮ್ಮದು ಪತ್ರೊಡೆ ಮಾಡಿದ್ದು, ಮೊನ್ನೆ ಎಪಿಸೋಡಲ್ಲಿ ನಾನು ಗೊಜ್ಜಂಬಡೆ ಮಾಡಿದ್ದು. ಇವತ್ತು ಇಂಟರ್ನ್ಯಾಷನಲ್ ಕ್ವಿಸಿನ್, ನಾನು ಉಡುಪಿ ಕ್ವಿಸಿನ್ ತರಲಿಕ್ಕೆ ಆಗಲಿಲ್ಲ. ಸೊ ಇಂಟರ್ನ್ಯಾಷನಲ್ ಕ್ವಿಸಿನೇ ಮಾಡ್ತಿದ್ದೀನಿ. ಬಟ್ ನನಗೆ ಅಡುಗೆ ಮಾಡೋದು ಇಷ್ಟ, ಬೇಸಿಕ್ಲಿ ವೆಜಿಟೇರಿಯನ್. ಸೊ ಹಾಗಾಗಿ ವೆಜಿಟೇರಿಯನ್ ಫುಡ್ ಯಾವುದಾದ್ರೂ ಐ ಕ್ಯಾನ್ ಕುಕ್. ಅಕಸ್ಮಾತ್ ನಾನ್ ವೆಜ್ ಮಾಡಕ್ ಹೇಳಿದ್ರೆ ಏನ್ ಮಾಡ್ತೀರಾ? ನಾನ್ ವೆಜ್ ಮಾಡ್ಲಿಕ್ಕೆ ಹೇಳಿದ್ರೆ ನಮ್ದು ಕ್ವಾಟ್ಲೆಗಳ ಹತ್ರ ಒಂಚೂರು ಹೆಲ್ಪ್ ಮಾಡಿ, ಇವತ್ತು ಸ್ವಲ್ಪ ಕ್ವಾಟ್ಲೆ ಕಡಿಮೆ ಕೊಟ್ಟು ಒಂಚೂರು ಹೆಲ್ಪ್ ಮಾಡಿ ಅಂತ ಕೇಳಬೇಕು. ಯಾಕೆಂದ್ರೆ ಅದರಲ್ಲೂ ಕುಕ್ಕಿಂಗ್ ವೇರಿಯೇಷನ್ಸ್ ಇರ್ತದಲ್ಲ. ಈಗ ನಾವು ನಮ್ಮದು ಅಡುಗೆ ಮಾಡ್ಬೇಕಾದ್ರೆ ಉಪ್ಪು ಹುಳಿ ಹಿಂಗೆ ಹಾಕಿದ್ರೆ ಆಯಿತು. ಅದೇ ಚಿಕನಿಗೆ ಹಾಕ್ಬೇಕಾದ್ರೆ ಮ್ಯಾರಿನೇಟ್ ಮಾಡಬೇಕು, ಆಮೇಲೆ ಪ್ರಾನ್ಸ್ ಫಿಶ್ಶಿಗೆಲ್ಲ ಮ್ಯಾರಿನೇಟ್ ಮಾಡಬೇಕು. ಸೊ ಹೇಗೆ ಮಾಡೋದೋ ಗೊತ್ತಿಲ್ಲ. ಚಿಕನ್ ನೋಡಿದಾಗ ಪಾಪ ಎಷ್ಟು ಮಕ್ಕಳ ತಾಯಿ ಆಗಿತ್ತೋ ಏನೋ ಅಂತೆಲ್ಲ ಅನಿಸುತ್ತೆ. ಸೊ ಮಾಡೋದು, ಕೆಲಸ ಮಾಡಬೇಕು ಅಂತ ಹೇಳಿದಾಗ ಮಾಡೋದು, ಇನ್ನೇನು ಮಾಡೋದು ಅಷ್ಟೇ. ಇಷ್ಟು ತಾಳ್ಮೆ ಇದೆ ಮ್ಯಾಮ್, ಕ್ವಾಟ್ಲೆಗಳದ್ದು ಕಾಟ ತಡ್ಕೊಳ್ಳೋ ಇಷ್ಟು ತಾಳ್ಮೆನ ತಡ್ಕೋತಿದ್ದೀರಾ ನೀವು? ಇಟ್ ಈಸ್ ಎ ಲೆಸನ್, ನಿಜವಾಗ್ಲೂ ಇಟ್ಸ್ ಎ ಲೆಸನ್ ಇನ್ ಪೇಷನ್ಸ್. ಬಿಕಾಸ್ ಮದರ್ಸಿಗೆ ಸಾಮಾನ್ಯವಾಗಿ ಪೇಷನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಕಾಸ್ ಮನೆಯಲ್ಲಿ ಒಂದೋ ಎರಡೋ ಎಲ್ರಿಗೂ ಇರುತ್ತೆ. ಬಟ್ ಈ ಕ್ವಾಟ್ಲೆಗಳು ನೆಕ್ಸ್ಟ್ ಲೆವೆಲ್ ಅಪ್ಪ. ಅಯ್ಯೋ ಏನು ಪೇಷನ್ಸ್ ಟೆಸ್ಟ್ ಮಾಡ್ತಾರೆ, ಗಳಿಗೆಗೂ ಟೆಸ್ಟ್ ಮಾಡ್ತಾರೆ. ಇಂಗ್ರೀಡಿಯೆಂಟ್ ತರದಿಂದ ಹಿಡಿದು ಅಡುಗೆ ಮಾಡೋದ್ರಿಂದ ಹಿಡಿದು ಇಷ್ಟು ಒಂಚೂರು. ಮೊನ್ನೆ ಎಪಿಸೋಡಲ್ಲಿ ಹನುಮಂತ ಅವ್ರು ನಾನು ಕ್ವಾಟ್ಲೆ ಆಗಿದ್ರು. ಮಿಕ್ಸಿನ ಡ್ರರ್ ಅಂತ ತಿರುಗಿಸಿದ್ರೆ ಡ್ರರ್ ಅಂತ ಇದ್ದಾರೆ ನೋಡಿ, ಮಿಕ್ಸಿ ತಿರುಗಿಸಿ ಅಂದರೆ ಡ್ರರ್ ಅಷ್ಟೇ. ನಾನು ಬಾಯಲ್ಲಿ ತಿರುಗಿಸ್ಬಿಡ್ರಿ, ಅಲ್ಲಿ ತಿರುಗಿಸ್ರಿ ಅಂತ ಡ್ರರ್ ಡ್ರರ್ ಅಂತಿದ್ದಾರೆ. ಸೊ ಹೀಗೆಲ್ಲ ಕ್ವಾಟ್ಲೆ ಕೊಡ್ತಾರೆ. ಅನ್ಭವಿಸಿ ಇಟ್ಸ್ ಗಿವಿಂಗ್ ಮೀ ಒನ್, ಮನೆಯಲ್ಲಿ ಇನ್ನೂ ಜಾಸ್ತಿ ಪೇಷಂಟ್ ಆಗಿರೋದಕ್ಕೆ ಹೇಳ್ಕೊಡ್ತಾ ಇದೆ ಅಷ್ಟು. ಆದ್ರೂ ಆ ತಾಳ್ಮೆನೆಲ್ಲ ಮಾಡ್ಕೊಂಡು ಮಾಡ್ತಿದ್ದೀರಲ್ಲ ಮ್ಯಾಮ್, ಗ್ರೇಟ್. ಥ್ಯಾಂಕ್ ಯು. ನೀವ್ ಯಾರಿಗಾದ್ರೂ ಕ್ವಾಟ್ಲೆ ಕೊಟ್ಟಿದ್ದೀರಾ ಮನೇಲಿ ಅಡ್ಗೆ ಮಾಡುವಾಗ? ಮನೆಯಲ್ಲಿ ಅಡುಗೆ ಮಾಡುವಾಗ ಇಲ್ಲ. ನಾನಂದ್ರೆ ಅಡುಗೆ ಮಾಡುವಾಗ ಚಿಕ್ಕಲ್ಲಿರ್ಬೇಕಾದ್ರೆ ನನ್ನ ಅಮ್ಮನಿಗೆ ಕೊಟ್ಟಿರ್ತೇನೆ. ಹೋಗಿ ಒಂಚೂರು ಅದೊಂಚೂರು ಮುಟ್ಟೋದು, ಅದೆಲ್ಲ ಮಕ್ಕಳು ಮಾಡ್ತಾರಲ್ಲ, ಎಲ್ಲ ಮುಟ್ಟಿ ಅದೊಂಥರ ಕುತೂಹಲ. ಉಪ್ಪು ಮುಟ್ಟೋದು, ಆಮೇಲೆ ಖಾರ ಮುಟ್ಟೋದು ಎಲ್ಲ ಮಾಡೋದು. ನನಗೆ ನನ್ನ ಮಗಳು ಮಾತ್ರ ತುಂಬ ಕ್ವಾಟ್ಲೆ ಕೊಡ್ತಾಳೆ. ನಮ್ಮ ಯಜಮಾನ್ರು ಕೆಲಸರು ಬಂದು ಕ್ವಾಟ್ಲೆ ಕೊಡ್ತಾರೆ. ನಾನೇನೋ ಮಾಡ್ತಿರ್ಬೇಕಾರೆ ಬಂದುಬಿಟ್ಟು ಒಂದು ಪ್ಲೇಟ್ ತೆಗೆಯೋದು, ಒಂದು ಚೂರಿ ತೆಗೆಯೋದು, ಆಮೇಲೆ ನಾನು ಎಲ್ಲ ಕಟ್ಟೆ ಕ್ಲೀನ್ ಮಾಡಿರ್ತೀನಿ. ನಾನು ನೆಕ್ಸ್ಟ್ ಪ್ರೆಪ್ ಮಾಡೋಕ್ಕೆ ನನ್ನ ಅಡುಗೆ ಶುರು ಮಾಡ್ಬೇಕು, ಅಲ್ಲಿ ತಂದು ತಟ್ಟೆ ಇಡೋದು, ಹೀಗೆಲ್ಲ ಮಾಡಿದ್ರೆ ಯಜಮಾನ್ರು ಬೈಸ್ಕೊತಾರೆ. ಮಗಳು ಅಫ್ಕೋರ್ಸ್ ಕೆಲವು ಸರಿ ಕೆನೆಕೂಕ್ ಅಂತ ಬರ್ತಾಳೆ, ಏನೇನೆಲ್ಲ ಮಾಡಿ ಇಡೀ ಮನೆ ರಾಮಾಯಣ ಮಾಡಿ, ಕಿಚನ್ ರಾಮಾಯಣ ಮಾಡಿ ಹೋಗ್ತಾಳೆ. ಚಿಕ್ಕ ಮಗು ಇರ್ಬೇಕಾದ್ರೆ ನಂಗೊಂದು ಇನ್ಸಿಡೆಂಟ್ ನೆನಪಿದೆ. ಈ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ ಇತ್ತು. ಚಿಕ್ಕ ಮಗು ಬಂದು ನಾನೇನೋ ಅಡುಗೆ ಮಾಡ್ತಾ ಇದ್ದೀನಿ, ಓಪನ್ ಮಾಡಿ ಆ ಕಾಳು ಮೆಣಸಿನ ಪುಡಿನ ಎಲ್ಲ ಬೀಳ್ಸ್ಕೊಂಡು ಅಕ್ಷಿ ಕಣ್ಣಲ್ಲಿ ನೀರು. 2 ವರ್ಷದ ಮಗು. ದಟ್ ವಾಸ್ ದ ವರ್ಸ್ಟ್ ಕ್ವಾಟ್ಲೆ ಐ ಹ್ಯಾವ್ ಸೀನ್. ಕ್ವಾಟ್ಲೆ ಕಿಚನ್ ಶೋ ಅಂತ ಹೇಳಿದ ತಕ್ಷಣ ಫಸ್ಟ್ ಅಂತ ಏನ್ ನೆನಪಾಯ್ತು? ಕ್ವಾಟ್ಲೆ ಕಿಚನ್ ಶೋ ಅಂತ ಹೇಳಿದ ತಕ್ಷಣ ಕ್ವಾಟ್ಲೆಗಳೇ ನೆನಪಾದಿದ್ದು. ಲಾಸ್ಟ್ ಸೀಸನಲ್ಲಿ ನೋಡ್ದೆಲ್ಲ ಹಿಂಗೆಲ್ಲ ರಘು ಅವ್ರ ಬೆನ್ನ ಮೇಲೆಲ್ಲ ಹತ್ತಿ ಉಪದ್ರ ಕೊಡ್ತಿದ್ರು, ಅದೆಲ್ಲ ನೋಡಿದ್ದು ನೆನಪಾಯ್ತು ಅಷ್ಟೇ. ಹೇಗೆಲ್ಲ ಪ್ರಿಪೇರ್ ಆಗಿದ್ದೀರಾ ಕ್ವಾಟ್ಲೆ ಕಿಚನ್ ಅಡ್ಗೆ ಮಾಡಕ್ಕೆ? ಹೇಗೆಲ್ಲ ಪ್ರಿಪೇರ್ ಆಗಿದ್ದೀರಾ? ಮಾಡ್ತಿದ್ದೀರಾ ಇಲ್ಲ ಅಮ್ಮನ ಟಿಪ್ಸ್ ಎಲ್ಲ ಆ್ಯಕ್ಚುಲಿ ಇಟ್ಸ್ ಎ ಮಿಕ್ಸ್. ಯೂಟ್ಯೂಬ್ ಈಗ ಇಂಟರ್ನ್ಯಾಷನಲ್ ಕ್ವಿಸಿನ್ ಎಲ್ಲ ಅಮ್ಮ ಹತ್ರ ಕೇಳೋಕ್ಕಾಗಲ್ಲ. ನಮ್ಮಮ್ಮ ಪಾಸ್ತವ ಅದೆಲ್ಲ ನೋಳೆ ಪಿಜ್ಜಾವ ನೋಳೆ ಅಂತಾರೆ ನಮ್ಮಮ್ಮ. ಸೊ ಇಂಟರ್ನ್ಯಾಷನಲ್ ಕ್ವಿಸಿನಿಗೆಲ್ಲ ನಮ್ಮ ಅಮ್ಮನ ಹತ್ರ ಕೇಳೋಕ್ಕಾಗಲ್ಲ. ಬಟ್ ಅಫ್ಕೋರ್ಸ್ ರೀಜನಲ್ ಕ್ವಿಸಿನಿಗೆ ಅಮ್ಮನ ಹತ್ರ ಕೇಳ್ಬೋದು. ಗಮ್ಮತ್ತಂದರೆ ಈಗ ಮೊನ್ನೆ ಪತ್ರೊಡೆ ಇದ್ದಾಗ
ಹಿಂದಿನ ದಿವಸ 3 ದಿವಸ ನಮ್ಮ ಯಜಮಾನ್ರಿಗೆ ಪಾಪ 3 ಹೊತ್ತು ಪತ್ರೊಡೆ ತಿನ್ಬೇಕಾಯ್ತು ಬಿಕಾಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಕ್ವಾಡ್ಲೆ ಕಿಚನ್ ಈಗ ಮೊನ್ನೆ ಗೊಜ್ಜಂಬಡೆ ಇದ್ದದ್ರಿಂದ ಒಂದು 2-3 ದಿವಸ ಮನೆಯಲ್ಲಿ ಬರೀ ಗೊಜ್ಜಂಬಡೆ ಆಗ್ತಾ ಇತ್ತು ಬಿಕಾಸ್ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ಹಾಗೆ. ಸೊ ಎವ್ರಿ ವೀಕ್ ಹೊಸದ್ ಮಾಡ್ತಿದೀವಿ, ಬಟ್ ಎಟ್ ದ ಸೇಮ್ ಟೈಮ್ ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮನೇಲಿ ಸ್ವಲ್ಪ ಜಾಸ್ತಿ ತಿನ್ಬೇಕಾಗಿ ಬರ್ತಾ ಇದೆ. ಈ ವಾರ ಏನ್ ಮಾಡ್ತಿದ್ದೀರಾ? ಈ ವಾರನ ನಾನು ನೋಡಿ ನೀವು ಎಪಿಸೋಡ್ ಹಾಗೆಲ್ಲ ಹೇಳ್ಬಿಟ್ರೆ ಹೇಗೆ? ಹೌದಾ? ನಾನೀಗ ಹೇಗೆ ಡ್ರೆಸ್ ಆಗಿದ್ದೇನೆ ಅದರ ಪಕ್ಕದ ದೇಶ ಅಂತ ಅಷ್ಟೇ ಕೊಡು, ಆಮೇಲೆ ನೋಡಿ ನೀವು ಗೊತ್ತಾಗುತ್ತೆ. ಕೊಡ್ತಿದ್ದೀರಾ? ಹಾ, ಮತ್ತೆ ಮ್ಯಾಮ್ ನಿಮ್ದು ಹೇಗ್ ನಡೀತಿದೆ ಶೂಟ್ಸ್ ಎಲ್ಲ? ಶೂಟ್ಸ್ ಇಲ್ಲಿ ಶೂಟ್ಸ್ ಚೆನ್ನಾಗಿ ನಡೀತಿದೆ. ಬರ್ತೀವಿ, ಅಡುಗೆ ಮಾಡ್ತೀವಿ, ಕ್ವಾಟ್ಲೆ ತಗೊಳ್ತೀವಿ, ಟೈಮ್ ಪಾಸ್ ಮಾಡ್ತಿದ್ದೀವಿ. ಇಲ್ಲೇ ಊಟ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ನಾವು ಅಡುಗೆ ಮಾಡ್ತಿದ್ದೀವಿ. ಜಡ್ಜಸ್ ಜೊತೆ ಇಂಟ್ರಾಕ್ಷನ್ ಇರುತ್ತೆ, ಆ್ಯಂಕರ್ ಜೊತೆ ಇರುತ್ತೆ. ಇಟ್ಸ್ ಬಿನ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಆನೆಸ್ಟ್ಲಿ. ನಾನೇನೋ ಕ್ವಾಟ್ಲೆ ಅಂದರೆ ಅಯ್ಯೋ ತುಂಬ ಹೈ ಇಂಟೆನ್ಸಿಟಿ, ತುಂಬ ಅದು ಕುಕಿಂಗ್ ಶೋ ಎಲ್ಲ ಈ ಮಾಸ್ಟರ್ ಶೆಫ್ ಥರ ಎಲ್ಲ ಇರುತ್ತೆ ಅಂದ್ಕೊಂಡೆ. ಬಟ್ ಇಟ್ ಈಸ್ ನೈಸ್, ಇಟ್ ಇಸ್ ಪ್ಲೆಸೆಂಟ್. ನೋಡಿ, ಇನ್ಫ್ಯಾಕ್ಟ್ ನನ್ನ ಎಪಿಸೋಡ್ ನೋಡ್ತಿರ್ಬೇಕಾದ್ರೆ ನನ್ನ ಮಗಳು ವಾಸ್ ಸೋ ಹ್ಯಾಪಿ, ತುಂಬ ನಕ್ಕಿ ಹೊಟ್ಟೆ ಎಲ್ಲ ಹಿಡ್ಕೊಂಡು ನಗ್ತಾ ಇದ್ಲವಳು. ಸೊ ಐ ಥಿಂಕ್ ಇಟ್ ಇಸ್ ಅ ಹೋಲ್ಸಮ್, ಬರೀ ಅಡುಗೆ ಮಾತ್ರ ಅಲ್ಲ, ಕ್ವಾಟ್ಲೆನೂ ಇರೋದ್ರಿಂದ ಇಟ್ ಇಸ್ ಅ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಎಪಿಸೋಡ್ಸ್ ಅನಿಸ್ತಾ ಇದೆ ನನಗೆ. ನಾವು ಎಪಿಸೋಡ್ ನೋಡ್ತಾ ಇದ್ವಿ. ಹ್ಮ್. ಫಸ್ಟ್ ಎಪಿಸೋಡ್ ಅಲ್ಲಿ ನಿಮ್ಮ ಮಗಳು ಎಂಟ್ರಿ ಕೊಟ್ರು, ನಾವು ಶಾಕ್ ಆದ್ವಿ. ಹುಡುಗಿ ಆಕ್ಚುಲಿ ಬರುತ್ತಾ ಮ್ಯಾಮ್ ಮಗಳಿಗೆ ಕುಕಿಂಗ್ ಎಲ್ಲ ಕಲ್ಸ್ಕೊಟ್ಟಿದ್ದೀರಾ? ಅಂದ್ರೆ ಅವಳಿಗೆ ನಾನ್ ಹೆಣ್ಮಗು ಹಾಗೆ ಅಂತ ಏನು ಕಳ್ಸಿಕೊಟ್ಟಿದ್ದಲ್ಲ, ಬಟ್ ಅವಳಿಗೆ ಇಂಟ್ರೆಸ್ಟ್ ಇದೆ. ಸೊ ಅವಳು ಅಂದ್ರೆ ಅಂದ್ರೆ ಸ್ವಲ್ಪ ಬೇಸಿಕ್ ಕುಕಿಂಗ್ ಎಲ್ಲ ಮಾಡ್ತಾಳೆ. ಅಂದ್ರೆ ಬ್ರೆಡ್ ಇದೆ, ಅದಕ್ಕೆ ಪೀನಟ್ ಬಟರ್ ಜಾಮ್ ಎಲ್ಲ ಹಾಕಿ ತಿನ್ನೋದು, ಅಥವಾ ಏನೋ ಈಗ ಚರ್ಮುರಿ, ನಮ್ಮ ಊರಿದ್ದು ಚರ್ಮುರಿ ಅಂತ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿದ್ರೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ತಿಂತಾಳೆ. ಸೊ ಅಂತ ಆ ಲೆವೆಲಿನ ಬೇಸಿಕ್ ಕುಕಿಂಗ್ ಮ್ಯಾನೇಜ್ ಮಾಡ್ತಾಳೆ. ಅದಕ್ಕಿಂತ ಹೆಚ್ಚು ಮಾಡ್ಲಿಕ್ಕೆ ಬಿಡ್ಲಿಕ್ಕೆ ನಂಗೆ ಹೆದ್ರಿಕೆ. ಅವಳು ಮಾಡಿದ್ರೆ ಮತ್ತೆ ಕ್ಲೀನ್ ಮಾಡ್ಬೇಕು ನಾನಲ್ಲ ಕಿಚನಲ್ಲಿ. ಸೊ ಸಿಂಪಲ್ ಕುಕಿಂಗ್ ಮಾಡ್ತಿದ್ದಾಳೆ. ಯಾವ ಕ್ವಾಟ್ಲೆ, ಯಾವ ಕುಕ್ ನಿಮಗೆ ತುಂಬಾ ಇಷ್ಟ ಆಯ್ತು? ಕುಕ್ ನಮ್ಮದು ಭಾನುವಾರ ಎಪಿಸೋಡಲ್ಲಿ ನಾನು ಬಿಟ್ಟರೆ 4 ಕುಕ್ಗಳಿರೋದು. ನಾನು ಈಗ ನನಗೆ ಸ್ವಲ್ಪ ಜಾಸ್ತಿ ನಾನು ಸಂಭಾಷಣೆ ಮಾಡ್ತಿರೋದು, ಹ್ಯಾಂಗ್ಔಟ್ ಮಾಡ್ತಿರೋದು, ಮೇಕಪ್ ಮಾಡ್ಬೇಕಾದ್ರೆ ರೆಡಿ ಆಗ್ತಿರೋದು ಕಾವ್ಯ ಅವ್ರ ಜೊತೆಗೆ. ಅದರಿಂದ ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಶುರು ಆಗಿದೆ. ನಾನು ಅವ್ರನ್ನ ಕಾವ್ಸ್ ಅಂತ ಕರಿತೀನಿ, ಅವ್ರು ನನ್ನ ಪುನಿ ಅಂತ ಕರೀತಾರೆ. ಅದು ಬಿಟ್ಟರೆ ಐ ಥಿಂಕ್ ಆಲ್ ಆಫ್ ದಮ್ ಆರ್ ನೈಸ್. ಸೂರಜ್ ಇಸ್ ವೆರಿ ಡೌನ್ ಟು ಅರ್ತ್ ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ, ಪಾಪದವರು. ಆಮೇಲೆ ಓಂ ಸರ್ ಎಕ್ಸೆಂಟ್ರಿಕ್, ಒಂಥರ ಬ್ರಿಲಿಯಂಟ್ ಜೀನಿಯಸ್ ಅವರು. ಆ್ಯಂಡ್ ರವಿ ಸರ್ ಇಸ್ ಆಲ್ಸೋ ವೆರಿ ಸ್ವೀಟ್. ರವಿ ಸರ್ ಮೊನ್ನೆ ನಾನೇನೋ ಮಾಡ್ತಿರ್ಬೇಕಾದ್ರೆ ಬಂದು ಇದು ಹಂಗೆ ಮಾಡ್ಬೋದು ಅಂತ ಒಂದೆರಡು ಪ್ರೋ ಟಿಪ್ಸ್ ಎಲ್ಲ ಕೊಟ್ಟರು. ಸೊ ಓವರ್ ಆಲ್ ನನಗೆ ಗೋಲ್ಡನ್ ಏಪ್ರನ್ ಸಿಕ್ತು. ಸೊ ಹಾಗಾಗಿ ಐ ಥಿಂಕ್ ಎವ್ರಿಬಡಿ ಇಸ್ ನೈಸ್. ಐ ಕ್ಯಾಂಟ್ ಪಿಕ್ ಒನ್ ಇವರು ಅವರು ಅಂತ, ದಟ್ ಬಿ ಅನ್ಫೇರ್. ಇವಾಗ ಅಡಿಗೆ ಮಾಡ್ತಾ ಇರ್ತೀರಾ, ಕ್ವಾಟ್ಲೆ ಕೊಡ್ಬೇಕು. ಯಾರಾದ್ರೂ ತಂದು ನೀರು ಜಾಸ್ತಿ ಸುರಿತಾರೆ, ಇಲ್ಲ ಉಪ್ಪು ಜಾಸ್ತಿ ಹಾಕ್ತಾರೆ, ಖಾರದ ಪುಡಿ ಜಾಸ್ತಿ, ಏನ್ ಮಾಡ್ತೀರಾ ಅವಾಗ? ಡಿಪೆಂಡ್ಸ್. ಈಗ ನೀರು ಜಾಸ್ತಿ ಹಾಕಿದ್ರೆ ಯಾವುದಕ್ಕೆ ನೀರು ಜಾಸ್ತಿ ಹಾಕಿದ್ದಾರೆ, ಈಗ ಅಡುಗೆನಲ್ಲಿ ನೀರು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬಿಸಿ ಮಾಡುವಂತಹ ಪದಾರ್ಥ ಆದರೆ ಸ್ವಲ್ಪ ಜಾಸ್ತಿ ಹೊತ್ತು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಏನು ಹಾಕಿದಿರೋ ಅದನ್ನು ಒಂಚೂರು ಜಾಸ್ತಿ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಆಟೋಮೆಟಿಕ್ಲಿ ನೀರು ಆವಿಯಾಗಿ ಹೋಗುತ್ತೆ. ಉಪ್ಪು ಜಾಸ್ತಿ ಹಾಕಿದ ಸಂದರ್ಭಗಳಲ್ಲಿ ನೀವು ಆಲೂಗಡ್ಡೆ ಹಾಕ್ಬೋದು, ಅಥವಾ ಅಗೇನ್ ಉಪ್ಪು ಜಾಸ್ತಿ ಆದಾಗ ಹುಳಿ ಖಾರ ಸಿಹಿ ಎಲ್ಲ ಇದನ್ನು ಹಾಕಿ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಹಾಗೆ ಮಾಡಿಲ್ಲ, ನನಗೆ ಇಷ್ಟರವರೆಗೆ ಯಾರೂ ಮಾಡಿಲ್ಲ. ಪಾಪ ಕಾವ್ಯ ಅವರಿಗೆ 1-2 ಸರಿ ಆಯಿತು, ಯಾರು ತುಕಾಲಿ ಅವರು ಉಪ್ಪು ಹಾಕ್ಬಿಟ್ರು ಒಂದ್ಸರಿ. ಸೊ ಹಾಗೆ ಅದು ಜಡ್ಜಸ್ ಪಾಪ ಏನು ಮಾಡೋಕ್ಕಾಗಲ್ಲ, ಅವರು ತಿನ್ಬೇಕಾದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ನಾವು ಅಂದರೆ ನಮ್ಮ ಮನೆಯಲ್ಲೆಲ್ಲ ಮಾಡಿರೋದ್ರಿಂದ ಒಂಚೂರು ಹಂಗೆ ಹಿಂಗೆ ಮ್ಯಾನೇಜ್ ಮಾಡೋಕ್ಕೆ ಸಾಮಾನ್ಯವಾಗಿ ಗೊತ್ತು. ಬ್ಯಾಚುಲರ್ಸ್ ಇರ್ತಾರೆ, ಯಾವ್ದಾದ್ರು ಅಡಿಗೆ ಟಿಪ್ಸ್ ಪಟ್ ಅಂತ ಆಗ್ಬೇಕು, ಕ್ವಿಕ್ ಆಗಬೇಕು, ಹೆಲ್ದಿ ಆಗಬೇಕು. ಹೌದಾ? ಪಟ್ಟಂತ ಆಗುವಂಥದ್ದು ಎಗ್ ಮನೆಯಲ್ಲಿ. ಆದರೆ ನಾನ್ ವೆಜಿಟೇರಿಯನ್ಸಿಗೆ ಆದರೆ ಸ್ಕ್ರಾಂಬಲ್ಡ್ ಎಗ್ ಇಸ್ ದ ಬೆಸ್ಟ್. ನೀವು ಇದೆಲ್ಲ ಹಾಕಿ ಖಾಗಿನ ಅಂತ ಒಂದು ಇದೆ. ಸೊ ಬೇಸಿಕ್ಲಿ ಈರುಳ್ಳಿನ ಕಟ್ ಮಾಡೋದು, ಹೀಗೆ ಚಾಪ್ ಇದ್ರ ಅರ್ಧ ಚಂದ್ರ ಆಕಾರದಲ್ಲಿ ಹಾಕೋದು. ಆಮೇಲೆ ಅದ್ರ ಮೇಲೆ ಈರುಳ್ಳಿ ಆದಮೇಲೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋದು, ಸೀಡಿ ಹಾಕೋದು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದು, ಆಮೇಲೆ ಎಗ್ ಹಾಕೋದು, ಅದನ್ನು ಬಿಡೋದು. ಅದಾದಮೇಲೆ ಒಂದು ಇದರಲ್ಲಿ ಪೆಸ್ಟೆಲ್ಲಲ್ಲಿ ಜೀರಿಗೆ, ಆಮೇಲೆ ಕೆಂಪು ಮೆಣಸಿನ ಪುಡಿನ ಹಾಕಿ ಜಜ್ಜಿ ಲಾಸ್ಟಿಗೆ ಮೇಲೆ ಸಾಲ್ಟು ಅದೆಲ್ಲ ಸೀಸನ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ದಿಸ್ ಇಸ್ ಅ ಪ್ರೋಟೀನ್ ರಿಚ್. ಇದು ವೆಜಿಟೇರಿಯನ್ಸಿಗೆ ಆಗ್ಬೇಕಾದ್ರೆ ಅಫ್ಕೋರ್ಸ್ ಪನ್ನೀರ್ ಅಂತ ತಗೊಳ್ಳಿ. ಪನ್ನೀರಿಗೆ ನಿಮಗೆ ಈ ಒರೆಗನು ಮತ್ತು ಇದೆಲ್ಲ ಸಿಗುತ್ತಲ್ಲ, ರೆಡ್ ಚಿಲ್ಲಿ ಫ್ಲೇಕ್ಸು ಮತ್ತು ಸಾಲ್ಟ್. ಒಂದು ಪ್ಯಾನ್ ತೊಗೊಳ್ಳಿ, ಸ್ವಲ್ಪ ಆಯಿಲ್ ಹಾಕಿ, ಆಮೇಲೆ ಪನ್ನೀರ್ ಹಾಕಿ ಸಾಟೆ ಮಾಡಿ, ಅದರ ಮೇಲೆ ಒರೆಗನು ಮತ್ತು ರೆಡ್ ಚಿಲ್ಲಿ ಫ್ಲೇಕ್ಸು ಸಾಲ್ಟ್ ಹಾಕಿ ತಿಂದರೆ ದಟ್ಸ್ ಆಲ್ಸೋ ಒನ್ ಹೈ ಪ್ರೋಟೀನ್. ಅದಕ್ಕೆ ಸ್ವಲ್ಪ ರೈಸುಗೆ ನೀವು ಗಾರ್ಲಿಕನ್ನು ಚಿಕ್ಕದು ಚಾಪ್ ಮಾಡಿ ಹಾಕಿ, ಒರೆಗನು, ಕೆಂಪು ಚಿಲ್ಲಿ ಪೌಡರು ಸಾಟೆ ಮಾಡಿ, ರೈಸ್ ಹಾಕಿ, ಉಳ್ದಿದ್ದ ಹಾಕಿ, ಪನ್ನೀರ್ ಹಾಕಿ, ವೆರಿ ನೈಸ್ ಗಾರ್ಲಿಕ್ ಪನ್ನೀರ್ ರೈಸ್. ಯಾವ ಡಿಶ್ ನಿಮಗೆ ಇಷ್ಟ? ನಿಮ್ಮ ಫೇವ್ರೆಟ್ ಡಿಶ್ ಯಾವುದು?
ನನ್ನ ಫೇವ್ರೆಟ್ ಡಿಶ್ಶು ನೋಡಿ, ಮದುವೆ ಮುಂಚೆ ಎಲ್ಲ ಫೇವ್ರೆಟ್ ಡಿಶ್ ಇತ್ತು. ಈಗ ಮನೆಯಲ್ಲಿ ಯಾರಿಗೆ ಫೇವ್ರೆಟ್ ಡಿಶ್ಶು ಅದನ್ನು ಮಾಡೋದು, ಅದು ಮಿಕ್ಕಿದ್ದನ್ನು ನಾವು ತಿನ್ನೋದು ಆಗೋಗಿದೆ. ಬಟ್ ನನಗೆ ಹೋಟ್ಲಿಗೆ ಹೋದಾಗ ಇಷ್ಟ ಆಗೋದು ಪನ್ನೀರ್ ಬಟರ್ ಮಸಾಲ. ಯಾವ್ಯಾವ ಅಡುಗೆ ಚೆನ್ನಾಗಿ ಮಾಡ್ತೀರಾ? ನಾನು ಸಾಮಾನ್ಯವಾಗಿ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಯಾಕೆಂದರೆ ಒಂದು 10 ಇಯರ್ಸ್ ಆಫ್ ಈಗ ಕುಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾನು ಹೇಳ್ದಂಗೆ ನನಗೆ ಕರಾವಳಿ ಕ್ವಿಸಿನ್ ಇಷ್ಟ. ಸೊ ನಾವು ನಮ್ಮ ಮನೆಯಲ್ಲಿ ಅದು ಜಾಸ್ತಿ ಮಾಡ್ತೀವಿ. ಆಮೇಲೆ ನಾರ್ತ್ ಇಂಡಿಯನ್ ಕ್ವಿಸಿನಲ್ಲಿ ಪಾಲಕ್ ಪನೀರು, ಆಮೇಲೆ ಇಟಾಲಿಯನ್ ಕ್ವಿಸಿನಲ್ಲಿ ಪಾಸ್ತಾ, ಆಮೇಲೆ ಚೈನೀಸಲ್ಲಿ ಅಫ್ಕೋರ್ಸ್ ಐ ಕ್ಯಾನ್ ಡೂ ಮಂಚೂರಿಯನ್ನು, ಆಮೇಲೆ ಗಾರ್ಲಿಕ್ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್ ಎಲ್ಲ ಮಾಡಕ್ಕೆ ಬರುತ್ತೆ. ಮ್ಯಾಮ್, ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಬಿಗ್ ಬಾಸ್ಗೆ ಏನಾದರೂ, ಯಾಕಂದ್ರೆ ನೀವೆಲ್ಲ ಶೋಗಳಿಗೂ ಬರ್ತಾ ಇದ್ದೀರಾ, ಬಿಗ್ ಬಾಸ್ಗೆ ಏನಾದರೂ ಹೋಗೋ ಚಾನ್ಸಸ್ ಇದೆಯಾ? ನಾವು ಕಾಯ್ತಾ ಇದ್ದೀವಿ, ನೀವು ಹೋಗ್ತೀರಾ ಅಂತ. ಪ್ಯಾಕ್ ಏನಾದರೂ ಮಾಡ್ಕೊಂಡಿದ್ದೀರಾ? ಇಲ್ಲಪ್ಪ, ಹಂಗೆಲ್ಲ ಇಲ್ಲ. ಅಫ್ಕೋರ್ಸ್ ಅವ್ರು ಕರೆದ್ರೆ ನೋಡಬೇಕು ಹೇಗೆ ಅಂತ. ಅವರ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ಸ್ ಎಲ್ಲ ಇರುತ್ತಲ್ಲ ಚಾನೆಲ್ ಅವ್ರದ್ದು, ಅದರಲ್ಲಿ ಸಮ್ವೇರ್ ಇಫ್ ಫಿಟ್ ಇನ್ ಖಂಡಿತ ಕರೀತಾರೆ ಅವರು. ಬಟ್ ಕರೆದ್ರೆ ಹೋಗೋದು. ಅದೇ ಮಗಳನ್ನ ಬಿಟ್ಟು ಅಷ್ಟೊಂದು ದಿನ ಹೆಂಗಪ್ಪ ಇರೋದು, ಮಗಳು ಗಂಡ ಇಬ್ರು ಬಿಟ್ಟು ಅಂತ, ಅದು ಆಫ್ಕೋರ್ಸ್ ಇದಿದೆ. ಬಟ್ ಅಲ್ಲಿ ಹೋಗಿ ಮಜಾ ಮಾಡೋದು ಅಷ್ಟೇ. ಇಲ್ಲೂ ಮಜಾ ಮಾಡೋದು. ಎಲ್ಲ ಕಡೆ ನಾನು ಹೋದಲ್ಲಿ ನಾನು ಆರಾಮಾಗಿರ್ತೀನಪ್ಪ, ಚಿಲ್ಲಾಗಿ ಮಜಾ ಮಾಡ್ಕೊಂಡು ಇರ್ತೀವಿ ಅಷ್ಟೇ. ಚಾನ್ಸ್ ಏನಾದರೂ ಸಿಕ್ಕಿದ್ರೆ ಪಕ್ಕ ಹೋಗ್ತೀರಾ? ಖಂಡಿತ ಯಾಕೆ ಹೋಗದೆ ಇರ್ಬೋದು. ನಾನು ಐ ಲೈಕ್ ಚಾಲೆಂಜಸ್ ಲೈಫಲ್ಲಿ. ನನಗೆ ಯಾವುದೇ ಚಾಲೆಂಜ್ ಕೊಟ್ಟರು ಎಸ್ ಸಿ ಟೇಕ್ ಇಟ್ ಆಸ್ ಎ ಚಾಲೆಂಜ್. ಈ ಶೋಗೆ ಬರ್ತೀರಾ, ಓಕೆ. ಇನ್ನೊಂದು ಶೋಗೆ ಬರ್ತೀರಾ, ಓಕೆ. ಅಲ್ಲಿಗೆ ಬರ್ತೀರಾ, ಓಕೆ. ಹೋಗೋಣ ಎಲ್ಲಿಗೆ, ಆಸ್ ಲಾಂಗ್ ಇಸ್ ಇಟ್ ಸೇಫ್, ಐ ಆಮ್ ರೆಡಿ. ಕೊನೆಯದಾಗಿ ಮ್ಯಾಮ್, ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಕ್ವಾಟ್ಲೆ ಕಿಚನ್ ಸೀಸನ್ 2 ತಪ್ಪದೆ ನೋಡಿ. ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ ನಾವು ಕಷ್ಟಪಟ್ಟು ಅಡುಗೆ ಬೇರೆ ಬೇರೆ ಆಚೆ ಸುರಿಸಿ ಅಡುಗೆ ಮಾಡ್ತಿದ್ದೀವಿ. ಕ್ವಾಟ್ಲೆಗಳು ಉಪದ್ರ ಸಹಿಸಿಕೊಂಡು ಅಡುಗೆ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ತಪ್ಪದೆ ಪ್ರತಿ ಭಾನುವಾರ ಶನಿವಾರ 9 ಗಂಟೆಗೆ ನೋಡಿ, ಆಯ್ತಾ? ಪ್ಲೀಸ್, ಥ್ಯಾಂಕ್ ಯು.